ಬೇಷರತ್ತಾಗಿ ಮಾತುಕತೆ ಅನ್ನೋ ಮಾತನ್ನು ಕೇಳಿದ್ದೀವಿ ನಾವು. ಇಲ್ಲಿ ಅಮೇರಿಕದ ಪರಿಸ್ಥಿತಿ, ಟ್ರಂಪ್ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಹೆಂಗೋ ಒಂದು ಈ ಯುದ್ಧ ನಿಂತರೆ ಸಾಕಾಗಿದೆ ಅವ್ರಿಗೆ. ಆದರೆ ಬೇಷರತ್ತಾಗಿ ಮಾತುಕತೆ ಮಾಡಿ ಯುದ್ಧ ನಿಲ್ಲಿಸೋದಕ್ಕೆ ತಯಾರಿಲ್ಲ. ಯುದ್ಧ ನಿಲ್ಲಲು ಬೇಕು, ತಮ್ಮ ಷರತ್ತುಗಳು ಈಡೇರಲು ಬೇಕು. 15 ಷರತ್ತುಗಳು. ಕಳೆದ ಒಂದು ವಾರದಿಂದ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಇರುವುದನ್ನು ಗಮನಿಸಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಎಲ್ಲಿ ತನಕ ಬಂತು ಅಂದರೆ, ಪಕ್ಕದಲ್ಲಿ ಅವರ ಡಿಫೆನ್ಸ್ ಸೆಕ್ರೆಟರಿ ಇದ್ದರು, ಹೆಗ್ಸೆತ್ ಅಂತ, ಅವರಿಗೆ ಇವರೇ ನೋಡಿ ಯುದ್ಧ ಶುರು ಮಾಡಿ ಅಂತ ಹೇಳಿದ್ದು ಅಂದ್ಬಿಟ್ರು ಟ್ರಂಪ್ ಮೀಡಿಯಾದ ಮುಂದೆ. ಇವರೇ ನೋಡಿ ಯುದ್ಧ ಶುರು ಮಾಡಿ ಅಂದಿದ್ದು ಅಂತ. ಟ್ರಂಪ್ ಪ್ರತಿಯೊಂದಕ್ಕೂ ಕ್ರೆಡಿಟ್ ತಗೊಳ್ಳೋ ಮನುಷ್ಯ, ಪ್ರತಿಯೊಂದಕ್ಕೂ ಕ್ರೆಡಿಟ್ ತಗೊಳ್ಳೋ ಮನುಷ್ಯ. ಈ ಯುದ್ಧ ತಾವು ಅನ್ಕೊಂಡಂಗೆ ಆಗಿದ್ದರೆ ಎಲ್ಲರೂ ಬೇಡ ಬೇಡ ಅಂದರು, ನಾನು ನಿರ್ಧಾರದೊಂದಿಗೆ ಈ ಯುದ್ಧ ಶುರು ಮಾಡಿಸ್ತೆ ಅಂತಿದ್ರು ಅವರು. ಈಗ ಡಿಫೆನ್ಸ್ ಸೆಕ್ರೆಟರಿನ ತೋರಿಸಿದ್ದು ಇವ್ರು ಶುರು ಮಾಡೋಕ್ಕೆ ಹೇಳಿದ್ರು ಅಂತಿದ್ದಾರೆ. 15 ಷರತ್ತುಗಳೊಂದಿಗೆ ಮಾತುಕತೆಗೆ ತಯಾರಂತೆ ಮಾತುಕತೆಗಳು ನಡೀತಾ ಇವೆ ಅಂತಾರೆ ಟ್ರಂಪ್. ಅಲ್ಲಿ ಇರಾನ್ ನೋಡಿದ್ರೆ ಯಾವ ಮಾತುಕತೆನೂ ನಡೀತಿಲ್ಲ ಅಂದರು. ಇರಾನ್ ಕಡೆಯಿಂದ ಹೇಳಿಕೆ ಇದು. ಏನು 15 ಷರತ್ತು? 5 ದಿನಗಳ ಕಾಲದ ಕದನ ವಿರಾಮ ಅಂತ ಏನು ಹೇಳಿದ್ರಲ್ಲ, ಅದನ್ನು 30 ದಿನಗಳ ಕಾಲ ವಿಸ್ತರಿಸೋದಕ್ಕೆ ತಯಾರು, ನೀವು ಮಾತುಕತೆಗೆ ತಯಾರಾದರೆ. ಅಂದರೆ ದಿಸ್ ಇಸ್ ಟು ಪುಟ್ ಪ್ರೆಷರ್ ಆನ್ ಇರಾನ್. ಸೀಸ್ ಫೈರ್ನ 30 ದಿನ ಎಕ್ಸ್ಟೆಂಡ್ ಮಾಡೋಕ್ಕೂ ತಯಾರು ನಾವು, ಬಟ್ ನೀವು ಮಾತುಕತೆಗೆ ಬರಬೇಕು ಅಂತ. ಇರಾನ್ ತನ್ನ ದೇಶದಲ್ಲಿರುವ ಎಲ್ಲ ಪರಮಾಣು ಕೇಂದ್ರಗಳನ್ನು ನಾಶಪಡಿಸಬೇಕು, ಯುರೇನಿಯಂ ಶುದ್ಧೀಕರಣವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಹಾನಿಗೊಳಗಾದ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಬಂದ್ ಮಾಡಬೇಕು, ನಟಾನ್ಜಾ, ಇಸ್ಫಹಾನ್, ಫೋರ್ಡೋ ನ್ಯೂಕ್ಲಿಯರ್ ಕೇಂದ್ರಗಳನ್ನು ನಾಶ ಮಾಡಬೇಕು, ಈಗಾಗಲೇ ಶುದ್ಧೀಕರಣಗೊಳಿಸಿದ ಯುರೇನಿಯಮನ್ನು ಹಸ್ತಾಂತರಿಸಬೇಕು, ಅಣು ವಿದ್ಯುತ್ ಕೇಂದ್ರಗಳು ಅಂತಾರಾಷ್ಟ್ರೀಯ ಪರಿಶೀಲನೆಗೊಳಪಡಬೇಕು, ಹಿಜ್ಬುಲ್ಲಾ, ಹೌತಿ, ಹಮಾಸ್ ಉಗ್ರ ಗುಂಪುಗಳಿಗೆ ಬೆಂಬಲವನ್ನು ನಿಲ್ಲಿಸಬೇಕು, ಹಾರ್ಮುಜ್ ಸ್ಟ್ರೇಟ್ನಲ್ಲಿ ಹಡಗುಗಳ ಸಾಗಾಣಿಕೆಗೆ ಅಡ್ಡಿಯಾಗಬಾರದು, ಇರಾನ್ ತನ್ನ ಕ್ಷಿಪಣಿ ಅಭಿವೃದ್ಧಿ ಕಾರ್ಯವನ್ನು 5 ವರ್ಷ ಸ್ಟಾಪ್ ಮಾಡಬೇಕು, ಶಸ್ತ್ರಾಸ್ತ್ರ ಮಿತಿಯನ್ನು ಒಪ್ಪಿಕೊಳ್ಳಬೇಕು, 1,000ಕ್ಕಿಂತ ಹೆಚ್ಚು ಮಿಸೈಲ್ಗಳನ್ನು ಇಟ್ಕೋಬಾರದು. ಅಮೇರಿಕದ ಪ್ರಮುಖ ಷರತ್ತುಗಳಿವೆ. ಈ ಷರತ್ತುಗಳ ಮೇಲೆಯೇ ಮಾತುಕತೆ ನಡೀತಾ ಇದೆ ಅಂತ ಟ್ರಂಪ್ ಹೇಳ್ತಾ ಇರೋದು. ಇರಾನ್ ಹೇಳ್ತಾ ಇದೆ ಯಾವ ಮಾತುಕತೆಯೂ ನಡೀತಾ ಇಲ್ಲ ಅಂತ. ಇಬ್ರಾಹಿಂ ಜೋಲ್ಫಾಕರಿ, ಇರಾನಿನ ಸೇನಾ ವಕ್ತಾರರ ಹೇಳಿಕೆ, ನಮ್ಮ ಜೊತೆಗೆ ಅಮೇರಿಕದ ಪ್ರತಿನಿಧಿಗಳು ಮಾತುಕತೆಯನ್ನೇ ನಡೆಸಿಲ್ಲ. ಅಮೇರಿಕನ್ನರು ಅವರವರ ಮಧ್ಯದಲ್ಲಿ ಅವರವರೇ ಕದನ ವಿರಾಮದ ಮಾತಾಡಿಕೊಳ್ತಾ ಇದ್ದಾರೆ. ಇಬ್ರಾಹಿಂ ಜೋಲ್ಫಾಕರಿ ಹೇಳಿಕೆ ಇದು. ಅಮೇರಿಕದ ಸೇನಾ ನೆಲೆ ಮತ್ತು ಇಸ್ರೇಲ್ ಮೇಲೆ ಇರಾನಿನ ದಾಳಿ ಮುಂದುವರಿಯುತ್ತೆ. ಅಮೇರಿಕದ ಜೊತೆ ಇರಾನ್ ಯಾವತ್ತೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ನಮ್ಮಂಥವರು ನಿಮ್ಮಂಥವರ ಜೊತೆ ಯಾವತ್ತೂ ಮಾತುಕತೆ ನಡೆಸೋದಿಲ್ಲ. ನಿಮ್ಮ ಸಂಘರ್ಷ ನಿಮ್ಮೊಂದಿಗೆ ನೀವೇ ಮಾತುಕತೆ ನಡೆಸುವ ಹಂತಕ್ಕೆ ಬಂದು ತಲುಪಿದೆ. ಮೊದಲಿನಿಂದಲೂ ನಮ್ಮ ಮೊದಲ ಮತ್ತು ಕೊನೆಯ ಮಾತು ಒಂದೇ, ಅಮೇರಿಕದೊಂದಿಗೆ ನಾವು ಯಾವತ್ತೂ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ. ಇದು ಇರಾನಿನ ಸೇನಾ ವಕ್ತಾರ ಇಬ್ರಾಹಿಂ ಜೋಲ್ಫಾಕರಿ ಹೇಳಿಕೆ. ಇಲ್ಲಿಗೆ ಯಾರ್ಯಾರ ಸ್ಟ್ಯಾಂಡ್ ಏನೇನು ಅನ್ನೋದು ನಿಮಗೆ ಕ್ಲಿಯರ್ ಆಯಿತು. ಅಕಸ್ಮಾತ್ ಇಷ್ಟು ಮೀರಿಯೂ ಅಕ್ರಾಸ್ ದ ಟೇಬಲ್ ಕುಳಿತುಕೊಳ್ಳಬೇಕು ಅಂದರೆ ಇರಾನಿನ ಷರತ್ತುಗಳು. ನೆನ್ನೆ ಈ ಷರತ್ತೊಂದನ್ನು ಡಿಲೀಟ್ ಮಾಡಿದ್ದಾರೆ ಇರಾನ್ನವರು ಅಂತ ಸುದ್ದಿ ಇತ್ತು. ಇವತ್ತು ಷರತ್ತುಗಳ ಪಟ್ಟಿಯಲ್ಲಿ ಇದು ಬಂದಿದೆ ನೋಡಿ. ಮಧ್ಯಪ್ರಾಚ್ಯದ ತನ್ನ ಸೇನಾ ನೆಲೆಗಳನ್ನು ಅಮೇರಿಕ ಖಾಲಿ ಮಾಡಬೇಕು ಅಂತ. ಇರಾನಿನ ಸುತ್ತಲೂ ಇರುವ ಎಲ್ಲ ದೇಶಗಳಲ್ಲೂ ಅಮೇರಿಕದ ಸೇನಾ ನೆಲೆಗಳಿದ್ದಾವೆ. ಎಲ್ಲ ದೇಶಗಳಲ್ಲೂ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅವನ್ನ ಅಂತ.
ಅಮೆರಿಕಕ್ಕೆ ಪ್ರಪಂಚದಾದ್ಯಂತ 750 ಅಧಿಕೃತ ಸೇನಾ ನೆಲೆಗಳಿದ್ದಾವೆ. ದೊಡ್ಡವು ಸಣ್ಣವು ಎಲ್ಲ ಸೇರಿ 750 ಸೇನಾ ನೆಲೆಗಳನ್ನು ಪ್ರಪಂಚದಾದ್ಯಂತ ಇಟ್ಕೊಂಡಿದೆ ಅಮೆರಿಕ. ಅವುಗಳ ಪೈಕಿ ಹೆಚ್ಚು ಕಡಿಮೆ 42 ಏನೋ ಬರ್ತವೆ ಮಧ್ಯಪ್ರಾಚ್ಯದಲ್ಲಿ. ಎಕ್ಸಾಕ್ಟ್ ನಂಬರ್ ನೆನಪಾಗ್ತಿಲ್ಲ ನನಗೆ, 42 ಏನೋ ಬರ್ತವೆ. ಅವನ್ನ ಖಾಲಿ ಮಾಡಬೇಕು ಅಂತ ಹೇಳ್ತಾ ಇದೆ ಇರಾನ್. ಇರಾನಿನ ಮೇಲೆ ಹೇರಲಾಗಿರುವ ಎಲ್ಲ ಆರ್ಥಿಕ ದಿಗ್ಬಂಧನಗಳನ್ನು ತೆರವುಗೊಳಿಸಬೇಕು. ಸ್ಯಾಂಕ್ಷನ್ಸ್ ಹಾಕಿದ್ದೀರಲ್ಲ, ಇರಾನ್ಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಮಾರಬಾರ್ದು, ಇರಾನಿಗೆ ಯುದ್ಧ ವಿಮಾನಗಳನ್ನು ಮಾರಬಾರ್ದು, ಇರಾನಿಗೆ ಮಿಲಿಟರಿ ಟೆಕ್ನಾಲಜಿ ಮಾರಬಾರ್ದು, ಇರಾನ್ನಿಂದ ಯಾರೂ ಆಯಿಲ್ ಖರೀದಿ ಮಾಡಬಾರ್ದು. ಈ ದಿಗ್ಬಂಧನಗಳನ್ನೆಲ್ಲ ತೆಗೆದುಹಾಕಬೇಕು. ಮೂರನೇದು ನೋಡಿ, ಹಾಸ್ಯಾಸ್ಪದವಾಗಿದೆ ಇದು. ಹಿಜ್ಬುಲ್ಲಾ ಸಂಘಟನೆಯ ವಿರುದ್ಧ ಅಪಪ್ರಚಾರಗಳನ್ನು ನಿಲ್ಲಿಸಬೇಕು ಅಂತ. ಅಪಪ್ರಚಾರ ನಿಲ್ಲಿಸಬೇಕು ಹಿಜ್ಬುಲ್ಲಾ ಸಂಘಟನೆಯ ವಿರುದ್ಧ. ಹಿಜ್ಬುಲ್ಲಾ ಅನ್ನುವಂಥದ್ದು ಒಂದು ಭಯೋತ್ಪಾದಕ ಸಂಘಟನೆ, ಶಿಯಾ ಭಯೋತ್ಪಾದಕ ಸಂಘಟನೆ. ಅದು ಕೆಲಸ ಮಾಡೋದು ಲೆಬನಾನ್ನಲ್ಲಿ ಇದ್ಕೊಂಡು. ಲೆಬನಾನಿನ ವಿಷಯ ಅನೇಕ ಸಲ ಬಂದಿದೆ ನಮ್ಮ ನ್ಯೂಸ್ ಅವರ್ನಲ್ಲಿ. ತುಂಬ ಸಣ್ಣ ದೇಶ, ಇಸ್ರೇಲೇ ಸಣ್ಣದಂತೀವಿ ನಾವು, ಇಸ್ರೇಲಿನ ಅರ್ಧ ಇದೆ ಅದು. ಅಲ್ಲಿನ ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ನ ಕಂಟ್ರೋಲ್ ಇದೆ. ಅವರಿಗೆ ದುಡ್ಡು ಕೊಡೋದು, ವೆಪನ್ಸ್ ಕೊಡೋದು ಇರಾನ್. ಆ ವೆಪನ್ಸನ್ನು ಇವರು ಇಸ್ರೇಲ್ ಮೇಲೆ ದಾಳಿಗೆ ಬಳಸ್ತಾರೆ. ಇಸ್ರೇಲಿನ ಉತ್ತರ ಭಾಗ ಹಿಜ್ಬುಲ್ಲಾ ಟಾರ್ಗೆಟಿಗೆ ಬರುತ್ತೆ, ದಕ್ಷಿಣ ಭಾಗ ಹಮಾಸಿನ ಟಾರ್ಗೆಟಿಗೆ ಬರುತ್ತೆ. ಹಮಾಸ್ನವರು ದಕ್ಷಿಣದಿಂದ ಅಟ್ಯಾಕ್ ಮಾಡಿದರೆ ಉತ್ತರದಿಂದ ಹಿಜ್ಬುಲ್ಲಾದವರು ಅಟ್ಯಾಕ್ ಮಾಡ್ತಾರೆ. ಹಿಜ್ಬುಲ್ಲಾ ವಿರುದ್ಧ ಇಸ್ರೇಲ್ ನಿರಂತರವಾಗಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುತ್ತೆ. ಯುನೈಟೆಡ್ ನೇಷನ್ಸ್ನಲ್ಲಿ ಧ್ವನಿ ಎತ್ತುತ್ತೆ ಅದರ ವಿರುದ್ಧ. ಅದೆಲ್ಲವನ್ನು ಅಪಪ್ರಚಾರ ಅಂತ ಕರೀತಾ ಇದೆ ಇರಾನ್. ಅಪಪ್ರಚಾರ. ಆ ಅಪಪ್ರಚಾರವನ್ನು ನಿಲ್ಲಿಸಬೇಕು. ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹೋಗಬೇಕಾದರೆ ವಂತಿಗೆ ಕೊಡಬೇಕು. ಮತ್ತೊಂದು ಷರತ್ತು ನೋಡಿ, $20 ಮಿಲಿಯನ್ ತನಕ ದುಡ್ಡು, ಒಂಥರ ಈ ಟೋಲ್ ಗೇಟ್ ಮಾಡ್ಕೊಂಬಿಡೋದಪ್ಪ ಹಾರ್ಮುಜ್ ಜಲಸಂಧಿಯಲ್ಲಿ. ಯಾವುದಾದ್ರು ಹಡಗು ಹೋಗಬೇಕಾ, ಪೇಸ್ $2 ರಿಂದ $20 ಮಿಲಿಯನ್ ತನಕ ದುಡ್ಡು ಅಂತ. ಈ ವರದಿಗಳನ್ನು ಇರಾನ್ ನಿರಾಕರಿಸ್ತು. ನಾವು ತಗೊಂಡಿಲ್ಲ ದುಡ್ಡು ಅಂತ ಹೇಳ್ತು. ಈಗ 4 ಷರತ್ತುಗಳ ಪೈಕಿ ಹಾರ್ಮುಜ್ ಜಲಸಂಧಿಯನ್ನು ದಾಟೋದಕ್ಕೆ ವಂತಿಗೆ ಕೊಡಬೇಕು ಅನ್ನೋ ಷರತ್ತು ಸೇರ್ಕೊಂಡಿದೆ. ಈಗ ಇಷ್ಟು ಷರತ್ತುಗಳಿಗೆ ಒಪ್ಪುವುದಾದರೆ ನಾವು ಅಕ್ರಾಸ್ ದ ಟೇಬಲ್ ಬಂದು ಕೂತ್ಕತೀವಿ ಅಂತ. ಮಾತುಕತೆಗಳು ಏನಾಗ್ತವೆ ಮುಂದೆ, ಅಕ್ರಾಸ್ ದ ಟೇಬಲ್ ಬಂದು ಕೂತ್ಕೊಳ್ಳೋದಕ್ಕೆ ತಯಾರಾಗಿದ್ದೀವಿ ಅಂತ. ಡೊನಾಲ್ಡ್ ಟ್ರಂಪ್ ಇರಾನಿನ ಸೇನಾ ವಕ್ತಾರ ಹೇಳಿಕೆ ನೋಡಿದ್ರಿ, ಅವ್ರ ಜೊತೆಗೇನು ಕೂತ್ಕೊಂಡು ಮಾತಾಡೋದು ಅಂತಾರೆ ಅವರು. ಡೊನಾಲ್ಡ್ ಟ್ರಂಪ್ ಹೇಳೋದು ಮಾತುಕತೆಗಳು ನಡೀತಾ ಇದೆ ಅಂತ. ಡೊನಾಲ್ಡ್ ಟ್ರಂಪ್ರ ಈ ವಾಕ್ಯಗಳು, ಶಬ್ದದ ನಡುವಿನ ಪಾಸು, ಪ್ರತಿಯೊಂದರಲ್ಲೂ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ನೋಡ್ರಿ. ಒಂದು, ಡೊನಾಲ್ಡ್ ಟ್ರಂಪ್ ಹಸಿ ಸುಳ್ಳು ಹೇಳ್ತಿದ್ದಾರೆ. ಮಾತುಕತೆಗಳು ನಡೀತಾ ಇದ್ದಾವೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು. ಇದು ಬಿಟ್ಟರೆ ಇನ್ನೂ ಒಂದು ಪಾಸಿಬಿಲಿಟಿ ಇದೆ, ತಳ್ಳಿ ಹಾಕುವುದಕ್ಕಾಗದ ಪಾಸಿಬಿಲಿಟಿ. ಇರಾನಿನ ಈ ಮೊಸಾಯಿಕ್ ಸ್ಟ್ರಕ್ಚರ್ ಅಂತ ಏನು ಮಾಡಿದ್ರಲ್ಲ ಅಯತುಲ್ಲಾ ಖಮೇನಿ ಇದ್ದಾಗ, ಅದರಲ್ಲಿ ಸೆಂಟ್ರಲ್ ಲೀಡರ್ಶಿಪ್ ಅನ್ನೋದೇ ಇರೋದಿಲ್ಲ. ತಾನೇ ಕೊಲೆಯಾದರೆ ಏನು ಮಾಡಬೇಕು ಅಂತ 3 ಜನ ಉತ್ತರಾಧಿಕಾರಿಗಳನ್ನು ನೇಮಿಸಿ, ಒಬ್ಬರು ನೋಡಿದ್ರೆ ಇನ್ನೊಬ್ಬರನ್ನ ಮಾಡಿ, ಇನ್ನೊಬ್ಬರು ನೋಡಿದ್ರೆ ಮತ್ತೊಬ್ಬರನ್ನ ಮಾಡಿ ಅಂತ ಹಂಗೆ ಇಡೀ ಸ್ಟ್ರಕ್ಚರ್ಗೆ ಮಾಡಿ ಇಟ್ಬಿಟ್ಟಿದ್ರು ಅಯತುಲ್ಲಾ ಖಮೇನಿ, ಇನ್ಕ್ಲೂಡಿಂಗ್ ಮಿಲಿಟ್ರಿ. ಇರಾನ್ನಲ್ಲಿ 31 ರಾಜ್ಯಗಳು ಬರ್ತವೆ. 31 ರಾಜ್ಯಗಳಿಗೂ ಸ್ಟ್ರಕ್ಚರಲಿ ಪ್ರತ್ಯೇಕ ಅನ್ನುವಂಥ ಮಿಲಿಟರಿ ವ್ಯವಸ್ಥೆ ಇದೆ. ವಿ ಆರ್ ನೆಗೋಷಿಯೇಟಿಂಗ್ ವಿತ್ ರೈಟ್ ಪೀಪಲ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲಪ್ಪ ಅಂದರೆ ಇರಾನ್ನಲ್ಲೇ ಯಾರನ್ನೋ ಒಬ್ಬರು ನೀವೇ ಲೀಡ್ರು, ನೀವೇ ಬನ್ನಿ ಮಾತುಕತೆಗೆ ಅಂಥೇಳಿ ಯಾರ್ದೋ ಜೊತೆ ಇವರು ಮಾತುಕತೆ ನಡೆಸ್ತಾ ಇದ್ದಾರೋ ಏನೋ. ಅಲ್ಲೊಂದು ಸೆಂಟ್ರಲ್ ಲೀಡರ್ಶಿಪ್ ಅನ್ನೋದಿಲ್ವಲ್ಲ. ಯಾರ್ದೋ ಒಬ್ಬರ ಜೊತೆ ಮಾತುಕತೆ ನಡೆಸಿ ಆಮೇಲೆ ಮಿಲಿಟರಿ ವಕ್ತಾರರಿಗೆ ಅಪ್ಡೇಟ್ ಮಾಡೋದಪ್ಪ, ಇಂಥವ್ರ ಜೊತೆ ನಾವು ಮಾತುಕತೆ ನಡೆಸಿದ್ದೀವಿ ಅಂತ. ಯಾಕೆ? ಎಲ್ಲರೂ ಈಕ್ವಲ್ ಪ್ಯಾರಲಲ್ ಸ್ಟ್ರಕ್ಚರ್ನಲ್ಲಿ, ಎಲ್ಲರೂ ಸಮಾನರು. ಆ ಥರದ್ದೇನಾದ್ರು ನಡೀತಾ ಇದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಇದರ ಮಧ್ಯದಲ್ಲಿ ಇನ್ನೂ ಒಂದು ಹೇಳ್ತಾರೆ ಅವರು, ಗಿಫ್ಟ್ ಸಿಕ್ಕಿದೆ, ನಮಗೊಂದು ಗಿಫ್ಟ್ ಸಿಕ್ಕಿದೆ ಅಂತ. ಒಗಟೊಗಟಾಗಿದೆ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಅದು ಏನು ಗಿಫ್ಟೋ ಗೊತ್ತಾಗೋದಿಲ್ಲ.
ಇರಾನು ನೆಗೋಸಿಯೇಷನ್ ಮಾಡಿಕೊಳ್ಳುತ್ತೆ. ನಿನ್ನೆ ಅವರೊಂದು ಅದ್ಭುತವಾದ ಕೆಲಸ ಮಾಡಿದ್ರು, ನಮಗೊಂದು ಗಿಫ್ಟ್ ಕೊಟ್ಟರು. ಆ ಗಿಫ್ಟ್ ಇವತ್ತು ಬಂತು. ತುಂಬ ದೊಡ್ಡ ಗಿಫ್ಟ್ ಅದು, ದುಡ್ಡಿನ ಲೆಕ್ಕದಲ್ಲಿ ಅಳಿಯೋದಕ್ಕೆ ಆಗೋದಿಲ್ಲ ಅದನ್ನು. ಅದೇನು ಗಿಫ್ಟು ಅಂತ ನಾನು ನಿಮಗೆ ಹೇಳೋದಿಲ್ಲ, ತುಂಬ ಇಂಪಾರ್ಟೆಂಟ್ ಗಿಫ್ಟು. ಆ ಗಿಫ್ಟ್ ನಮಗೆ ಬಂದ ಮೇಲೆ ಗೊತ್ತಾಯಿತು ನಾವು ಸರಿಯಾದ ಜನರ ಜೊತೆಗೆ ನೆಗೋಸಿಯೇಷನ್ ಮಾಡ್ತಾಯಿದ್ದೀವಿ ಅಂತ. ತುಂಬ ಪತ್ರಕರ್ತರು ಒತ್ತಿ ಕೇಳಿದಾಗ ಅವ್ರು ಹೇಳೋದು ಇಟ್ ಈಸ್ ರಿಲೇಟೆಡ್ ಟು ಆಯಿಲ್ ಅಂತ ಹೇಳ್ತಾರೆ. ಅಂದರೆ ಇವರ ಜೊತೆಗೆ ಮಾತುಕತೆ ನಡೆಸ್ತಾ ಇರೋರು ಇರಾನಿನ ಆಯಿಲ್ ರಿಸೋರ್ಸ್ ಎಲ್ಲ ನಿಮಗೆ ಬರೆದು ಕೊಡ್ತೀವಿ ಅಂತ ಹೇಳಿದ್ರು ಏನೋ. ಅದು ಯಾರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಇಂಟ್ರಡಕ್ಷನಲ್ಲೇ ಹೇಳಿದ್ನಲ್ಲ ನಾನು, ತಮ್ಮ ರಕ್ಷಣಾ ಕಾರ್ಯದರ್ಶಿ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಗ್ಸೆತ್ ಅಂತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ನೋಡಿ ಇವರೇ ನೋಡಿ ಯುದ್ಧ ಶುರು ಮಾಡೋಕ್ಕೆ ಹೇಳಿದ್ದು ಅಂದ್ಬಿಟ್ರು. ಇವರೇ ಯುದ್ಧ ಶುರು ಮಾಡೋದಕ್ಕೆ ಹೇಳಿದ್ದು ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡು. ಇನ್ನೊಂದು ಕಡೆ ಇವರ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಬಹಳ ಹೆಮ್ಮೆಯಿಂದ ಹೇಳಿಕೊಂಡ್ರು, ಇರಾನ್ನಲ್ಲಿ ನಾವೇನು ಉಳಿಸೇ ಇಲ್ಲ ಅಂತ. ಅವರ ಮಿಲಿಟ್ರಿ, ಒಟ್ಟಾರೆ ಏರ್ಫೋರ್ಸು, ನೇವಿ, ಆರ್ಮಿ ಎಲ್ಲನೂ ಮುಗಿಸ್ಬಿಟ್ಟಿದ್ದೀವಿ ಅಂದರು ಪೀಟ್ ಹೆಗ್ಸೆತ್. ಡೊನಾಲ್ಡ್ ಟ್ರಂಪು ಕದನ ವಿರಾಮ ಮಾಡ್ಕೊಂಡ್ಬಿಡ್ತೀವಿ, ನಾಳೆಯಿಂದ ಯುದ್ಧ ನಿಲ್ಲಿಸ್ಬಿಡ್ತೀವಿ ಅಂದರು. ಇದು ನಿಂತು ಹೋಗುತ್ತಾ ಅಂದರೆ ಇಲ್ಲ. ಅಮೇರಿಕ ನಿಲ್ಲಿಸಿದ್ರು ಇಸ್ರೇಲ್ ನಿಲ್ಲಿಸೋ ಸ್ಥಿತಿಲಿಲ್ಲ. ದೊಡ್ಡ ಸಮಸ್ಯೆ ಆಗದೆ ಅಲ್ಲಿ. ಬೆಂಜಮಿನ್ ನೆತನ್ಯಾಹು ಈಸ್ ವೆರಿ ಕ್ಲಿಯರ್. ನೋಡ್ರಿ, ಅಮೇರಿಕದವರು ಈ ದಾಳಿಗೆ ಅಂತ ಬಂದು ವರ್ಕೌಟ್ ಆಯಿತೋ ಆಗಲಿಲ್ವೋ ತಮ್ಮ ಪಾಡಿಗೆ ತಾವು ವಾಪಸ್ ಹೋಗಿ ಮತ್ತು ತಮ್ಮ ಜೀವನ ತಾವು ನಡೆಸ್ಕೊಂಡು ಹೋಗ್ಬಿಡ್ತಾರೆ. ಪಕ್ಕದಲ್ಲಿ ಇದ್ಕೊಂಡು ಜೀವನ ಮಾಡಬೇಕಾಗಿದ್ದು ಇಸ್ರೇಲಲ್ಲಿ, ಪಕ್ಕದಲ್ಲಿ ಇದ್ಕೊಂಡು, ಪಕ್ಕ ಅಂದರೆ ತೀರಾ ಬಾರ್ಡರ್ ಏನು ಶೇರ್ ಮಾಡ್ಕೊಳ್ಳೋದಿಲ್ಲ, ಬಟ್ ಅದೇ ಭಾಗದಲ್ಲಿ ಇದ್ಕೊಂಡು ಜೀವನ ಮಾಡಬೇಕಾಗಿರೋದು ಇಸ್ರೇಲು. ಇದೊಂಥರ ಹಾವನ್ನು ಅರೆಜೀವ ಮಾಡಿಬಿಟ್ಟು ಬರಬಾರ್ದು ಅಂತಾರಲ್ಲ, ಅಂದರೆ ಸೈಂಟಿಫಿಕಲಿ ತಪ್ಪದು. ಸೇಡಿಟ್ಕೊಂಬಿಡುತ್ತೆ ಅಂತಾರಲ್ಲ, ಹಾಗಾಗ್ಬಿಡುತ್ತೆ ಇಸ್ರೇಲಿನ ಕಥೆ. ಅರ್ಧಕ್ಕೆ ಯುದ್ಧ ನಿಲ್ಲಿಸಿದ್ರೆ ಅರೆಜೀವ ಮಾಡಿಬಿಟ್ಟು ಬಂದಂಗೆ. ಬೆಂಜಮಿನ್ ನೆತನ್ಯಾಹು ಯಾವ ಕಾರಣಕ್ಕೂ ಇದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೆನ್ನೆ ಬಹಳ ಕ್ಲಿಯರಾಗಿ ಹೇಳಿದ್ರು, ಕದನ ವಿರಾಮ ಮಾತುಕತೆ ಪ್ರಶ್ನೆನೇ ಇಲ್ಲ ಅಂತಾರವರು. ನೆಗೋಸಿಯೇಷನ್ನಿನ ಪ್ರಶ್ನೆನೇ ಇಲ್ಲ. ಇಸ್ರೇಲ್ ನೋಡಿ 1979ರಿಂದ ಹೆಚ್ಚು ಕಡಿಮೆ ಇಲ್ಲಿ ತನಕ ಮಾಡ್ಕೊಂಬಂದಿರೋದು ಅದನ್ನು. ಇರಾನ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಇನ್ನೇನು ತಯಾರು ಮಾಡಿಬಿಡುತ್ತೆ ಅಂದಾಗ ಇವರೊಂದು ಸಲ ಹೋಗಿ ದಾಳಿ ಮಾಡಿಬಿಡ್ತಾರೆ. ಆ ದಾಳಿಯಿಂದ ಆದಂಥ ಹಾನಿ ಎಷ್ಟು, ಇನ್ನೂ ಎಷ್ಟು ವಾರ ಎಷ್ಟು ತಿಂಗಳು ನ್ಯೂಕ್ಲಿಯರ್ ವೆಪನ್ ಅವ್ರಿಗೆ ತಯಾರು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು. ಒಂದು ಸಲ ಹೊಡೆದ್ವಿ, ಇನ್ನೊಂದು ವರ್ಷ ಅವ್ರು ಮಾಡೋಕ್ಕಾಗಲ್ಲ, ಮತ್ತೊಂದು ವರ್ಷದಲ್ಲಿ ಇನ್ನೊಂದು ದಾಳಿ ತಯಾರಿ ಮಾಡ್ತಾರೆ, ಇನ್ನು 6 ತಿಂಗಳು ಮಾಡೋದಕ್ಕಾಗೋದಿಲ್ಲ, 6 ತಿಂಗಳಲ್ಲಿ ಮತ್ತೇನೋ ಮಾಡ್ತಾರೆ. ಈ ಸಲ ಸಂಪೂರ್ಣವಾಗಿ ಇರಾನನ್ನು ತಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ನಿಂದ ಸಂಪೂರ್ಣವಾಗಿ ಹೊರಗೆ ತಂದು ಬಿಡಬೇಕು ಅಂತ ಇಸ್ರೇಲಿನ ಉದ್ದೇಶ ಇದೆ. ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೋ ಗೊತ್ತಿಲ್ಲ. ಈಗ ಡೊನಾಲ್ಡ್ ಟ್ರಂಪಿಗೆ ಇಕ್ಕಟ್ಟಾಗದದು. ಅಮೇರಿಕ ವಾಪಸ್ ಹೋಗ್ತೀನಿ ಅಂದರು, ಇಸ್ರೇಲ್ ವಾಪಸ್ ಬರೋದಿಲ್ಲ. ಇನ್ನು ಸಂಧಾನದ ಮಾತುಕತೆಗಳ ವಿಷಯ ಅದು ಎಲ್ಲಿಗೆ ಬಂತು? ಅಮೇರಿಕ ಅರ್ಥಾತ್ ಡೊನಾಲ್ಡ್ ಟ್ರಂಪು ಶತಾಯಗತಾಯ ಒಂದು ಕದನ ವಿರಾಮ ಆಗಿಬಿಡಲಿ, ಯುದ್ಧ ನಿಂತರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿದ್ದರೆ, ಯುದ್ಧ ನಿಲ್ಲಿಸುವ ಮನಸ್ಥಿತಿಯಲ್ಲಿ ಇಸ್ರೇಲ್ ಇಲ್ಲ, ನೆತನ್ಯಾಹು ಇಲ್ಲ. ಇಸ್ರೇಲ್ಗೆ ಕನಿಷ್ಠ ಇನ್ನೊಂದು 10 ವರ್ಷ ನಮಗೆ ಸಮಸ್ಯೆ ಆಗಬಾರ್ದು ಅಂತ ಅವ್ರ ಮೂಡಲ್ಲಿದೆ. ಇನ್ನೊಂದು 10 ವರ್ಷ ಇರಾನು ನ್ಯೂಕ್ಲಿಯರ್ ಬಾಂಬು ಅನ್ನಬಾರ್ದು, ಯುರೇನಿಯಂ ಎನ್ರಿಚ್ಮೆಂಟು ಅನ್ನಬಾರ್ದು. ಅಲ್ಲಿ ತನಕ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ ಇಸ್ರೇಲಿನ ಲೆಕ್ಕಾಚಾರ. ಎಲ್ಲಿಗೆ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಕತಾರ್ನ ಇಟ್ಕೊಂಡು ಸಂಧಾನ ಮಾಡ್ತಾರೆ ಅಂತ ಇತ್ತು, ಮಧ್ಯಸ್ಥಿಕೆ ಕತಾರ್ದು ಅಂತ. ಕತಾರ್ ನಮಗೆ ಸಂಬಂಧನೇ ಇಲ್ಲ, ಇದು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ, ಹೆಂಗಾರು ಬಗೆಹರಿಸ್ಕೊಳ್ಳಿ, ನಮ್ಮನ್ನು ಮಧ್ಯೆ ಎಳಿಬೇಡಿ ಅಂತ. ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿದವರಿಗೂ ಸ್ಟೇಕ್ ಇದೆ. ಫೆಬ್ರವರಿ 28ಕ್ಕೆ ಏನು ಯುದ್ಧ ಶುರುವಾಯ್ತಲ್ಲ, ಒಮನ್ನಲ್ಲಿ ಮಾತುಕತೆ ನಡೀತಾ ಇತ್ತು, ಮಸ್ಕತ್ನಲ್ಲಿ ಮಾತುಕತೆ ನಡೀತಾ ಇತ್ತು. ಮಾತುಕತೆಯ ಮಧ್ಯದಲ್ಲೇ ದಾಳಿ, ಮಾತುಕತೆಯ ಮಧ್ಯದಲ್ಲೇ ಅಯಾತುಲ್ಲಾ ಖಮೇನಿಯನ್ನು ಹೊಡೆದು ಮುಗಿಸಿದ್ದಿವರು. ನಾಳೆ ಕತಾರ್ ಜೊತೆ ಮಾತುಕತೆ ನಡೀತಾ ಇದ್ದಾಗ ಇನ್ನೇನಾದ್ರು ಮಾಡಿದ್ರೆ, ಈಗ ಮಾತುಕತೆಗಳ ಆರಂಭ ಅಂದರೆ
ಯುದ್ಧಕ್ಕೆ ಪೂರ್ಣ ವಿರಾಮ ಅಂದರೆ ಕದನ ವಿರಾಮ, ಓಕೆ, ಅಲ್ಪ ವಿರಾಮ ಅಂತ ಅನ್ಕೊಳ್ಳಿ. ಎರಡೂ ಕಡೆಯಿಂದ ದಾಳಿ ಪ್ರತಿದಾಳಿಗಳ ನಿಂತಾಗ ಅದನ್ನು ಮಾತುಕತೆಗಳಿಗೆ ಸರಿಯಾದ ಸಮಯ ಅನ್ಬೋದಪ್ಪ. ಅಲ್ಲಿ ಯುದ್ಧದ ಪಾಡಿಗೆ ಯುದ್ಧ ನಡೀತಿದೆ, ಇಲ್ಲಿ ಮಾತುಕತೆ ಪಾಡಿಗೆ ಮಾತುಕತೆ ನಡೀತಿದೆ ಅನ್ನೋ ಹಂಗಾದರೆ ಯುದ್ಧ ನಿಲ್ಲಿಸಿದ್ದೀವಿ ಅಂತ ಅಮೇರಿಕ ಹೇಳಿ ಕತಾರ್ನ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೀತಾ ಇರುವಾಗ ಏಕಾಏಕಿ ಎಲ್ಲರೂ ಹೋಗಿ ಒಂದು ದೊಡ್ಡ ಬಾಂಬ್ ಹಾಕಿ ಬಂದುಬಿಟ್ರೆ. ಕತಾರ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕತಾರ್ನ ವಿದೇಶಾಂಗ ಸಚಿವ ಮಜೀದ್ ಅಲ್ ಅನ್ಸಾರಿ ಹೇಳ್ತಾ ಇದ್ದಾರೆ, ನಾವು ಇದರಲ್ಲಿ ಭಾಗಿಯಾಗುವುದಿಲ್ಲ, ಮಾತುಕತೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ. ಈ ಮಧ್ಯೆ ಇರಾನನ್ನು ಮಾತುಕತೆಯ ಟೇಬಲ್ಗಾರು ತರಬೇಕಲ್ಲ, ನೆಗೋಸಿಯೇಷನ್ ಟೇಬಲ್ಗಾರು ತರಬೇಕು. ಅಮೇರಿಕದ ಒತ್ತಡ ತಂತ್ರ. ಅಮೇರಿಕಾದಿಂದ ಮಧ್ಯಪ್ರಾಚ್ಯದಲ್ಲಿರುವ ಅವರ ಸೇನಾ ನೆಲೆಗಳಿಗೆ ಸೈನಿಕರನ್ನು ಕಳಿಸ್ತಾರಂತೆ. ಈ ಚರ್ಚೆಗಳು ಹೆಚ್ಚು ಕಡಿಮೆ 10 ದಿವಸದಿಂದ ನಡೀತಾ ಇದೆ. 10 ದಿವಸದಿಂದ ನಡೀತಾ ಇದೆ. ಅಮೇರಿಕದಿಂದ ಆಲ್ರೆಡಿ ಒಂದು ಮಿಲಿಟ್ರಿ ನೌಕೆ, ಯುದ್ಧ ನೌಕೆ 5,000 ಸೈನಿಕರನ್ನು ತಗೊಂಡು ಹೊರಟು ಬಿಟ್ಟಿದೆ ಅಂತಲೂ ಸುದ್ದಿ ಬಂತು. ಅದೇ ಹೊರಟಿತ್ತೋ ಇಲ್ಲವೋ, ಬಂದಂತೂ ತಲುಪಿಲ್ಲ, ಅದು ಅಲ್ಲಿ ತನಕ ಬಂದಿಲ್ಲ. ಈಗ ಫ್ಲೈ ಮಾಡ್ತಾರಂತೆ, ಅಂದರೆ ವಿಮಾನದ ಮೂಲಕ 10,000 ಸೈನಿಕರನ್ನು ಇರಾನಿನ ಸುತ್ತಲೂ ಇರುವ ಸೈನಿಕ ನೆಲೆಗಳಿಗೆ, ಅಮೇರಿಕದ ಸೈನಿಕ ನೆಲೆಗಳಿಗೆ ತಂದಿಳಿಸೋದು. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿದೆ, ಕತಾರ್ನಲ್ಲಿದೆ, ಇರಾಕ್ನಲ್ಲಿದೆ, ಎಲ್ಲ ಕಡೆ ಇದ್ದಾವೆ ಸುತ್ತು ಕಡೆಯವರು. ಅಲ್ಲೆಲ್ಲ ತಂದಿಡೋದು. ಎನಿ ಮೂಮೆಂಟ್ ನಾವು ಲ್ಯಾಂಡ್ ಇನ್ವೇಷನ್ ಶುರು ಮಾಡ್ತೀವಿ ಅಂತ, ಬೂಟ್ಸ್ ಆನ್ ದ ಗ್ರೌಂಡ್ ಮಾಡಿಬಿಡ್ತೀವಿ ಅಂತ. ಬೂಟ್ಸ್ ಆನ್ ದ ಗ್ರೌಂಡ್ ಅಂದ್ರೇನು? ಅಮೇರಿಕದ ಮಿಲಿಟ್ರಿ ಲಿಟ್ರಲಿ ಇರಾನ್ ಒಳಗೆ ನುಗ್ಗದು. ಇರಾನ್ ಅದಕ್ಕೆ ಕಾಯ್ತಾ ಇದೆ, ಬರಲಿ ಒಳಗೆ ಅಂತ. ಜಾಣತನ ಇದ್ದರೆ ಡೊನಾಲ್ಡ್ ಟ್ರಂಪ್, ಇನ್ನೂ ಸ್ವಲ್ಪ ರಫ್ ಆಗಿ ಹೇಳಬೇಕಾದ್ರೆ ತಲೆಯಲ್ಲಿ ಬುದ್ಧಿ ಇದ್ದರೆ ಡೊನಾಲ್ಡ್ ಟ್ರಂಪ್ ಆ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಬೂಟ್ಸ್ ಆನ್ ದ ಗ್ರೌಂಡ್ ಮಾಡಿದ್ರೆ ನೋಡಿ, ಅಂತಿಮ ಯುದ್ಧ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ಎರಡೂ ಕಡೆ ದೊಡ್ಡ ಸಂಖ್ಯೆಯ ಸೈನಿಕರ ಸಾವುಗಳಾಗ್ತವೆ. ಇರಾನ್ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಇರಾನ್ ಏನು, ಬಹಳ ದೇಶಗಳ ಮನಸ್ಥಿತಿ ಹಾಗೆ ಇದೆ. ನಮ್ಮವರು ಸತ್ರ ಸಾಯ್ಲಿ, ಅವ್ರನ್ನ ಎಷ್ಟು ಜನರನ್ನು ಕೊಂದ್ವಿ ನಾವು, ಅಷ್ಟೇ ಮ್ಯಾಟ್ರ್ ಆಗೋದು. ಇರಾನಿನಿಂದ ಹೋಗುವ ಒಂದೊಂದು ಬಾಡಿ ಬ್ಯಾಗ್, ಒಂದೊಂದು ಕಾಫಿನ್ ಬಾಕ್ಸ್ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಆಗುತ್ತೆ. ಪೊಲಿಟಿಕಲಿ ತುಂಬ ದೊಡ್ಡ ಬೆಲೆ ತರಬೇಕಾಗತ್ತೆ ಅಮೇರಿಕದಲ್ಲಿ. ಒಂದು ಒತ್ತಡ ತಂತ್ರ. ನಾವು ಮಿಲಿಟ್ರಿ ತಂದು ಬಿಟ್ಟಿದ್ದೀವಿ ನೋಡಿ, ಮಾತುಕತೆಗೆ ಬರ್ತಿರೋ ಹೆಂಗೋ, ಬರದೇ ಹೋದರೆ ಒಳಗೆ ಮಿಲಿಟ್ರಿ ನುಗ್ಗಿಸ್ತೀವಿ ಅನ್ನುವ ಒತ್ತಡ ತಂತ್ರದ ಭಾಗವಾಗಿ ಮೊಹಮ್ಮದ್ ಬಗರ್ ಘಾಲಿಬಾಫ್ ಹೇಳ್ತಾ ಇದ್ದಾರೆ, ಇರಾನಿನ ಸ್ಪೀಕರ್. ಅವ್ರು ಹೇಳ್ತಾ ಇದ್ದಾರೆ, ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಎಲ್ಲವನ್ನು ಅಂತ. ಮೊಹಮ್ಮದ್ ಬಗರ್ ಘಾಲಿಬಾಫ್ ಇರಾನಿನ ಪರವಾಗಿ ಮಾತುಕತೆಗೆ ಬರಬಹುದಾದ ಸರಿಯಾದ ವ್ಯಕ್ತಿ. ಹಿ ಈಸ್ ಮಾಡರೇಟ್ ಲೀಡರ್, ಕಟ್ಟರ್ ಇಸ್ಲಾಮಿಕ್ ಲೀಡರ್ ಅಲ್ಲ. ಕಟ್ಟರ್ ಇಸ್ಲಾಮಿಕ್ ಲೀಡರ್ಗಳು ಯಾರೂ ಮಾತುಕತೆಗೆ ಬಂದು ಕೂತ್ಕೊಳ್ಳೋದು ಇಲ್ಲ. ಅವರು ಹೇಳೋದು ಅಮೇರಿಕದ ವಿರುದ್ಧ, ಇಸ್ರೇಲಿನ ವಿರುದ್ಧ ಯುದ್ಧ ಈಗಿಂದಲ್ಲ, 1400 ವರ್ಷಗಳ ಹಿಂದೆಂದು ಅಂತಾರೆ ಅವರು. ಮಾಡರೇಟ್ ಲೀಡರ್ಗಳು ಬರ್ತಾರೆ, ಅವರ ಪೈಕಿ ಒಬ್ಬರು. ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಮೇರಿಕದ ನಡೆಗಳನ್ನು ಅಂದರು. ಈ ಪ್ರದೇಶದಲ್ಲಿ ಎಲ್ಲ ಅಮೇರಿಕದ ಸೇನಾ ಚಲನವಲನಗಳನ್ನು ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಅಮೇರಿಕದ ಸೇನೆಯ ನಿಯೋಜನೆಗಳನ್ನು ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ. ಅಮೇರಿಕ ನಾಯಕರು ನೆತನ್ಯಾಹು ಅವರ ಭ್ರಮೆಗಳಿಗೆ ಬಲಿಯಾಗ್ತಾರೆ. ನಮ್ಮ ಭೂಮಿಯನ್ನು ರಕ್ಷಿಸುವ ನಮ್ಮ ಸಂಕಲ್ಪವನ್ನು ಪರೀಕ್ಷಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸೈಯದ್ ಅಬ್ಬಾಸ್ ಅರಾಗ್ಜಿ, ಇರಾನಿನ ವಿದೇಶಾಂಗ ಸಚಿವರು, ಈ ಅಷ್ಟೂ ಬೆಳವಣಿಗೆಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಮೌನವನ್ನು ಟೀಕಿಸಿದರು. ಯುನೈಟೆಡ್ ನೇಷನ್ಸ್ ಏನು ಮಾಡ್ತಾ ಇದ್ದಾವೆ, ಉಳಿದ ದೇಶಗಳು ಏನು ಮಾಡ್ತಾ ಇದ್ದಾವೆ? ಅಂತಾರಾಷ್ಟ್ರೀಯ ಸಮುದಾಯ ಮೌನ ವಹಿಸಿದೆ. ಜಗತ್ತಿನಲ್ಲಿರುವ ಅಂತಾರಾಷ್ಟ್ರೀಯ ಕಾನೂನು ಈಗಾಗಲೇ ಸತ್ತು ಹೋಗಿದೆ ಅಂದರು ಅವರು, ಇರಾನಿನ ವಿದೇಶಾಂಗ ಸಚಿವರು. ಇನ್ನೊಂದು ಕಡೆ ನೆನ್ನೆ ತುಂಬ ದೊಡ್ಡ ಸುದ್ದಿ ಆಯಿತು, ಇವತ್ತು ಕೂಡ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಯುದ್ಧ ಬಗೆಹರಿಯುತ್ತೆ, ಶಾಂತಿ ಏರ್ಪಡುತ್ತೆ ಅಂತ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅಮೇರಿಕ 3 ದೇಶಗಳ ಬೆನ್ನು ಬಿದ್ದಿದೆಯಂತೆ. ಒಂದು ಪಾಕಿಸ್ತಾನ, ಇನ್ನೊಂದು ಟರ್ಕಿ, ಮತ್ತೊಂದು ಕತಾರ್. ಕತಾರ್ ಈಗಾಗಲೇ ಹೇಳ್ತು, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವೇ ಬಗೆಹರಿಸ್ಕೊಳ್ಳಿ ಅಂತ.
ಟರ್ಕಿಯಿಂದ ಇನ್ನೂ ಏನು ಸ್ಟೇಟ್ಮೆಂಟ್ ಇಲ್ಲ, ಅಧಿಕೃತವಾದ ಹೇಳಿಕೆ ಅಂತ ಟರ್ಕಿಯಿಂದ ಇಲ್ಲ. ಪಾಕಿಸ್ತಾನದವ್ರು ತುದಿಗಾಲ ಮೇಲಿದ್ದಾರೆ. ನಾವು ತಯಾರಿದ್ದೀವಿ ಮಧ್ಯಸ್ಥಿಕೆ ವಹಿಸೋದಕ್ಕೆ, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ತರೋದಕ್ಕೆ ನಾವು ತಯಾರಿದ್ದೀವಿ, ಇಸ್ಲಾಮಾಬಾದ್ ಮಾತುಕತೆಗಳನ್ನು ಹೋಸ್ಟ್ ಮಾಡೋದಕ್ಕೆ ರೆಡಿ ಇದೆ ಅಂತ. ಇದೆಲ್ಲದರ ಮಧ್ಯದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಬೇಕಾಗಿದೆ ಅವರು ಪಾಕಿಸ್ತಾನ ಅಲ್ರಿ, ಶ್ರೀಲಂಕಾದವರಾರು ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸಲಿ ಅಂತಾರೆ ಅವರು. ವ್ಯಾಟಿಕನ್ ಸಿಟಿ ಮಧ್ಯಸ್ಥಿಕೆ ವಹಿಸಿದ್ರು ನಡೆಯುತ್ತೆ. ವ್ಯಾಟಿಕನ್ ಸಿಟಿ ಯಾಕಂದರೆ ಸಣ್ಣ ದೇಶ ಅನ್ನೋ ಕಾರಣಕ್ಕೆ. ಬಟ್ ಇರಾನ್ ಏನು ಹೇಳುತ್ತೆ, ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ಅವ್ರು ಒಪ್ಕೊಳ್ತಾರೋ ಒಪ್ಕೊಳ್ತಿಲ್ವೋ ಇನ್ನೂ ಗೊತ್ತಿಲ್ಲ. ಆದರೆ ಹಾರ್ಮುಜ್ ಜಲಸಂಧಿಯನ್ನು ದಾಟೋದಕ್ಕೆ ಬರ್ತಾ ಇದ್ದಂಥ ಒಂದು ಹಡಗನ್ನು ವಾಪಸ್ ಕಳಿಸಿದ್ದಾರೆ ಅವರು. MV ಸೆಲೆನ್ ಅನ್ನುವ ಕಂಟೈನರ್ ತುಂಬಿದ ಶಿಪ್ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಲೋಡ್ ಮಾಡ್ಕೊಂಡು ಪಾಕಿಸ್ತಾನಕ್ಕೆ ಬರ್ತಾ ಇತ್ತು. ಅಂದರೆ ಪರ್ಷಿಯನ್ ಗಲ್ಫಲ್ಲಿದೆ ಇದು. ಅದು ಹಾರ್ಮುಜ್ ಜಲಸಂಧಿಯನ್ನು ದಾಟೋದಕ್ಕೆ ಬರ್ತಾ ಇದ್ದಾಗ IRGCಯ ನೌಕಾಪಡೆ ಸ್ಪಷ್ಟವಾಗಿ ಹೇಳಿದೆ, ವಾಪಸ್ ಹೋಗಿ, ನಿಯಮಗಳಿದ್ದಾವೆ ಹಾರ್ಮುಜ್ ಜಲಸಂಧಿಯನ್ನು ದಾಟಬೇಕು ಅಂದರೆ. ಆ ನಿಯಮಗಳು ಎಲ್ರಿಗೂ ಅನ್ವಯ ಆಗ್ತವೆ. ಪಾಕಿಸ್ತಾನ್ ಹ್ಯಾಸ್ ನೋ ಎಕ್ಸೆಪ್ಷನ್ ಅಂತ. ಪಾಕಿಸ್ತಾನಕ್ಕೆ ಯಾವುದೇ ವಿಶೇಷ ರಿಯಾಯಿತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. IRGC ನೌಕಾಪಡೆಯ ಕಮಾಂಡರ್ ಅಲಿ ರೇಜಾ ತಂಗ್ಸಿರಿ IRGCಯ ನೌಕಾಪಡೆ ಕಮಾಂಡರ್ ಈ ಹಡಗನ್ನು ವಾಪಸ್ ಕಳಿಸಿರೋದು. ಹಾರ್ಮುಜ್ ಜಲಸಂಧಿ ದಾಟಲು ಯಾವುದೇ ಹಡಗಿನಿಂದ ಸಾಧ್ಯ ಇಲ್ಲ. ಭಾರತಕ್ಕೆ 5 ಹಡಗುಗಳು ದಾಟ್ಕೊಂಡು ಬಂದಿದ್ದಾವೆ ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಹಾರ್ಮುಜ್ ಜಲಸಂಧಿ ದಾಟಲು ಯಾವುದೇ ಹಡಗಿನಿಂದ ಸಾಧ್ಯ ಇಲ್ಲ. ಯಾವುದೇ ಹಡಗು ಹಾರ್ಮುಜ್ ಜಲಸಂಧಿ ದಾಟಬೇಕಿದ್ರೆ ನಮಗೆ ಮಾಹಿತಿ ಕೊಡಿ. ಇವತ್ತು ಪಾಕಿಸ್ತಾನದ ಹಡಗು ಕಾನೂನು ಶಿಷ್ಟಾಚಾರಗಳನ್ನು ಪಾಲಿಸದ ಕಾರಣ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಲು ಅನುಮತಿ ಕೊಟ್ಟಿಲ್ಲ. ಪಾಕಿಸ್ತಾನಕ್ಕೆ ನಾವು ಯಾವುದೇ ವಿಶೇಷ ಸೌಲಭ್ಯ ಕೊಡುವುದಿಲ್ಲ ಅಂತ ಹೇಳಿ ಆ ಹಡಗನ್ನು ಬಂದ ದಾರಿಗೆ ವಾಪಸ್ ಕಳಿಸಿದಾರಂತೆ. ಅಂದರೆ ಇರಿ ಇನ್ನೊಂದು ಸ್ವಲ್ಪ ದಿವಸ ಪರ್ಷಿಯನ್ ಗಲ್ಫ್ನಲ್ಲಿ ಅಂತ. UAEಯ ಒಂದು ಬಂದರಿನಿಂದ ಕಂಟೈನರ್ಗಳನ್ನು ಲೋಡ್ ಮಾಡಿಕೊಂಡು ಕರಾಚಿಗೆ ಬರ್ತಾ ಇತ್ತು ಈ ಹಡಗು. ಕರಾಚಿಗೆ ಬರ್ತಾ ಇತ್ತು, ಅಲ್ಲಿಂದ ಹಾಗೆ ವಾಪಸ್ ಕಳಿಸಿದ್ದಾರೆ. ಈ ಮಧ್ಯದಲ್ಲಿ ನೋಡಿ, ಶುಭ ಶಕುನ ಅಶುಭ ಶಕುನಗಳೇ ಅಂತ ಏನೇನೋ ಹೇಳ್ತಿರ್ತಾರೆ. ಟೆಲ್ ಅವೀವ್ನಲ್ಲಿ ಏಕಾಏಕಿ ಆಕಾಶದ ತುಂಬ ಕಾಗೆಗಳಂತೆ. ಇಸ್ರೇಲಿನ ಹಣಕಾಸು ರಾಜಧಾನಿ, ಕಮರ್ಷಿಯಲ್ ಕ್ಯಾಪಿಟಲ್ ಇದೆ ಇಸ್ರೇಲಿಂದು. ವಿಚಿತ್ರ ವಿದ್ಯಮಾನ. ಜನ ಏನೇನೋ ಮಾತಾಡ್ಕೊತಾ ಇದ್ದಾರೆ. ಬ್ಯಾಡ್ ಒಮನ್ ಅನ್ನುವ ರೀತಿಯಲ್ಲಿ, ಅಂದರೆ ಒಂದು ಕೆಟ್ಟ ಶಕುನ ಅನ್ನುವ ರೀತಿಯಲ್ಲಿ. ಆಕಾಶದಲ್ಲಿ ಏಕಾಏಕಿ ಸಾವಿರಾರು ಕಾಗೆಗಳು. ಯಾಕಾಯ್ತೋ ಗೊತ್ತಿಲ್ಲ. ಅನೇಕ ಜನರಿಗೆ ಈ ಕಾಗೆಗಳು ಎಲ್ಲಿಂದ ಬಂದವು ಅಂತಲೂ ಅರ್ಥ ಆಗ್ತಾ ಇಲ್ಲ. ಏಕಾಏಕಿ ಸಾವಿರಾರಂತೆ. ಕಂಡಲ್ಲಿ ಕೂತ್ಕೊಂಡಿದ್ದಾವೆ, ಕಂಡಲ್ಲಿ ಹಾರಾಡ್ತಿದ್ದಾವೆ. ಇದರ ಅರ್ಥ ಏನು ಅಂತ ಜನ ಡಿಕೋಡ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ರಣರಂಗ ಇವತ್ತೇನು ವ್ಯತ್ಯಾಸ ಇರಲಿಲ್ಲ. ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಅಂತ ಹೇಳಿ 3 ದಿವಸ ಆಯಿತು. ಅಮೇರಿಕದ ಪಡೆಗಳೇ ಆ ಕದನ ವಿರಾಮವನ್ನು ಪಾಲಿಸಲಿಲ್ಲ. ಇಸ್ರೇಲ್ ಪಾಲಿಸುವ ಸಾಧ್ಯತೆಯೂ ಇಲ್ಲ. ಇರಾನ್ನವರು ಯಥಾ ಪ್ರಕಾರ ತಮ್ಮ ದಾಳಿಗಳನ್ನು ಮುಂದುವರಿಸಿದ್ರು. 26ನೇ ದಿವಸ ಇವತ್ತು, 26th ಡೇ. ಮೆಡಿಟರೇನಿಯನ್ ಸಮುದ್ರಕ್ಕೆ ತಾಗಿಕೊಂಡಿರುವ ಇಸ್ರೇಲಿನ ಪಟ್ಟಣಗಳು, ನಗರಗಳು ಇರಾನಿನ ಟಾರ್ಗೆಟ್ ಆದವು. ಇವತ್ತು 2 ಪ್ರಮುಖ ನಗರಗಳು ಬರ್ತವೆ. ಒಂದು ಹೈಫಾ ಬಂದರು ನಗರಿ, ಇನ್ನೊಂದು ಟೆಲ್ ಅವೀವ್ ಅವರ ಕಮರ್ಷಿಯಲ್ ಕ್ಯಾಪಿಟಲ್ಲು. 2 ನಗರಗಳ ಮೇಲೆ ದಾಳಿ ಆಯಿತು. ಇನ್ನೊಂದು ಕಡೆ ಆ ಕಡೆ ಮೂಲೆಗೆ ಜೆರುಸಲಂ ಬರುತ್ತೆ. ಜೆರುಸಲಂ ಮೇಲೂ ಅಟ್ಯಾಕ್ ಆಯಿತು ಇರಾನಿಂದ. ಜೆರುಸಲಂ 3 ಧರ್ಮದವರಿಗೆ ಅತ್ಯಂತ ಪವಿತ್ರವಾದ ಜಾಗ. 3 ಸೆಮ್ಯಾಟಿಕ್ ರಿಲಿಜನ್ಗಳಿಗೆ ಅತ್ಯಂತ ಪವಿತ್ರವಾದ ಜಾಗ ಜೆರುಸಲಂ. ಮುಸ್ಲಿಮರಿಗೆ, ಕ್ರಿಶ್ಚಿಯನ್ನರಿಗೆ ಮತ್ತು ಯಹೂದಿಗಳಿಗೆ. ಹಡೇರಾ ನಗರದ ವಿದ್ಯುತ್ ಸ್ಥಾವರದ ಮೇಲೆ ಇರಾನಿನ ಕ್ಷಿಪಣಿ ದಾಳಿ ನಡೆಯುತ್ತಿವತ್ತು. ಅದರ ಜೊತೆಗೆ ಪಕ್ಕದ ಇರಾಕ್ನಲ್ಲಿರುವ ಅಮೇರಿಕದ ಸೇನಾ ನೆಲೆಯ ಮೇಲೂ ಇರಾನ್ ಅಟ್ಯಾಕ್ ಮಾಡಿತು. ಒಂದೊಂದೇ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ.
ಹಡೇರಾ ನಗರದ ಮೇಲಿನ ಹಡೇರಾ ನಗರದಲ್ಲಿರುವಂಥ ಇಸ್ರೇಲಿನ ಹಡೇರಾ ನಗರದಲ್ಲಿರುವಂಥ ವಿದ್ಯುತ್ ಸ್ಥಾವರ ಇರಾನಿನ ಕ್ಷಿಪಣಿ ದಾಳಿಗೆ ಹೊತ್ಕೊಂಡು ಉರಿತು. ಟೆಲ್ ಅವೀವ್ ಮೇಲೆ ಅಟ್ಯಾಕ್ ಆಗಿದೆ ದಾಳಿ ಮುಂದುವರೆದಿದೆ. ಇನ್ನೊಂದು ಕಡೆ ಇರಾಕ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯ ಮೇಲೆ ಇರಾನ್ ದಾಳಿ. ನೋಡಿ, ಅಲ್ಲಿ ಹೆಲಿಕಾಪ್ಟರ್ಗಳು ನಿಂತಿದ್ದಾವೆ. ಹೆಲಿಕಾಪ್ಟರ್ ಧ್ವಂಸ ಮಾಡಿದ್ರು ಅಂತ ಅರ್ಥ. ಇದೊಂದು ಶುರುವಾಗಿದೆ. ಈಗ ಡ್ರೋನ್ಗಳಿಗೆ ಕ್ಯಾಮ್ರಾ ಹಾಕಿ ಕಳಿಸ್ಬಿಡ್ತಾರೆ, ದಾಳಿಯ ದೃಶ್ಯಗಳು ಸಿಗ್ತವೆ. ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್. ಟೆಲ್ ಅವೀವ್ನ ಮೇಲೆ ಕ್ಲಸ್ಟರ್ ಬಾಂಬ್ ಅಟ್ಯಾಕ್ ಆಯಿತು. ಇಸ್ರೇಲ್ನಲ್ಲಿ ಸಫೇದ್ ನಗರದ ಮೇಲೆ ಕ್ಷಿಪಣಿಗಳ ಸುರಿಮಳೆ ಆಯಿತು. ಸಫೇದ್ ನಗರ. ಸೈರನ್ ಕೇಳಿಸ್ತಾ ಇದೆ. ಬ್ರಾಕ್ ಅಂತ ಇನ್ನೊಂದು ಊರು ಇಸ್ರೇಲ್ನಲ್ಲಿ. ಅಲ್ಲೊಂದು ದೊಡ್ಡ ಬಿಲ್ಡಿಂಗಿಗೆ ಇರಾನಿನ ಕ್ಷಿಪಣಿ ಅಪ್ಪಳಿಸಿತು. ಇನ್ನೊಂದು ಕಡೆ ಇಸ್ರೇಲ್ನಿಂದಲೂ ಇರಾನಿನ ಮೇಲೆ, ಲೆಬನಾನ್ ಮೇಲೆ ಅಟ್ಯಾಕ್ ಮುಂದುವರೆದಿದೆ. ಟೆಹರಾನ್ನ ಇಂಧನ ಸಂಗ್ರಹಣಾ ಕೇಂದ್ರ, ಅದರ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಕೇಂದ್ರಗಳ ಮೇಲೆ ದಾಳಿಯನ್ನು ಮುಂದುವರೆಸಿತು ಇಸ್ರೇಲ್. ಇಸ್ಫಹಾನ್ನ ಫಿಶ್ ಮಾರ್ಕೆಟನ್ನು ಇವತ್ತು ಟಾರ್ಗೆಟ್ ಮಾಡಲಾಯಿತು. ಭಾರೀ ಏರ್ ಸ್ಟ್ರೈಕ್ ಮುಂದುವರಿತು. ಮೊದಲ ದಿನದ ಯುದ್ಧಕ್ಕೂ 26ನೇ ದಿನದ ಯುದ್ಧಕ್ಕೂ ಕಂಪೇರ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ತುಂಬ ದೊಡ್ಡ ಪ್ರಮಾಣದಲ್ಲಿ ಏನು ಕಡಿಮೆ ಆಗಿಲ್ಲ. ಯಥಾ ಪ್ರಕಾರ ಮುಂದುವರಿತಾ ಇದೆ. ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಿಲ್ಲ ನಾವು, ಬಟ್ ಭಾಳ ಕಡಿಮೆನೂ ಆಗ್ತಿಲ್ಲ. ಇದರ ಇಂಪ್ಯಾಕ್ಟ್ ವರ್ಲ್ಡ್ ವೈಡ್ ಇದೆ, ಜಗತ್ತಿನಾದ್ಯಂತ ಇದೆ. ಆಯಿಲ್ ಸಪ್ಲೈ ಡಿಸ್ಟರ್ಬ್ ಆಗಿಬಿಟ್ರೆ ಇನ್ನೇನಾಗುತ್ತೆ. ಫಿಲಿಪೈನ್ಸ್ನಲ್ಲಿ ಆಯಿಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು. ಸಣ್ಣ ದೇಶ ಫಿಲಿಪೈನ್ಸ್ನಲ್ಲಿ ತೈಲ ತುರ್ತು ಪರಿಸ್ಥಿತಿ ಅಂತೆ. ದಿಸ್ ಈಸ್ ನಾಟ್ ಅನ್ ಎಮರ್ಜೆನ್ಸಿ, ದಿಸ್ ಈಸ್ ಫ್ಯೂಯಲ್ ಎಮರ್ಜೆನ್ಸಿ ಅಂತ ಫಿಲಿಪೈನ್ಸ್ ಅಧ್ಯಕ್ಷ ಮಾರ್ಕೋಸ್ ಘೋಷಣೆ ಮಾಡಿದ್ದಾರೆ. ಇನ್ನು 45 ದಿನಗಳಿಗೆ ಆಗುವಷ್ಟು ಆಯಿಲ್ ಫಿಲಿಪೈನ್ಸ್ನಲ್ಲಿದೆ. ಪೆಟ್ರೋಲು ಡೀಸೆಲ್ ಫ್ಯೂಯಲ್ ಇರೋದು 45 ದಿನಕ್ಕಾಗುವಷ್ಟಿದೆ. ಫಿಲಿಪೈನ್ಸ್ ತನಗೆ ಬೇಕಾದ 98% ಆಯಿಲನ್ನು ಇಂಪೋರ್ಟ್ ಮಾಡಿಕೊಳ್ಳೋದೆ ಆ ಭಾಗದಿಂದ, ಮಧ್ಯಪ್ರಾಚ್ಯದಿಂದ. ಯುದ್ಧ ಶುರುವಾದ ನಂತರ ಎಮರ್ಜೆನ್ಸಿ ಘೋಷಣೆ ಮಾಡಿದ ಮೊಟ್ಟ ಮೊದಲ ದೇಶ ಇದು. ಫೆಬ್ರವರಿ 28ನೇ ತಾರೀಖು ಯುದ್ಧ ಶುರುವಾದಾಗಿನಿಂದಲೂ ಅಲ್ಲಿ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಈಗ ಡಬಲ್ ಆಗಿದೆ. ಫೆಬ್ರವರಿ 28ರ ಮೊದಲಿನ ರೇಟಿಗೆ ಹೋಲಿಸಿದರೆ ಈಗ ಡಬಲ್ ಆಗಿದೆ. ಜೊತೆಗೆ ಪೆಟ್ರೋಲ್ ಡೀಸೆಲ್ ಬಳಸೋದಕ್ಕೆ ಕಠಿಣ ನಿಯಮಗಳನ್ನು ಘೋಷಣೆ ಮಾಡಿದ್ದಾರೆ. ನಾಳೆ ನಾಡಿದ್ದು ಫಿಲಿಪೈನ್ಸ್ನಲ್ಲಿ ಸ್ಟ್ರೈಕ್ ಘೋಷಣೆ ಮಾಡಲಾಗಿದೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಕ್ಕೆ. ಫಿಲಿಪೈನ್ಸ್ ಕೂಡ ಮಧ್ಯಪ್ರಾಚ್ಯ ದೇಶಗಳನ್ನು ಬಿಟ್ಟು ಜಪಾನು, ರಷ್ಯಾ, ದಕ್ಷಿಣ ಕೊರಿಯಾದಿಂದ ಎಲ್ಲೆಲ್ಲಿಂದ ಆಯಿಲ್ ಖರೀದಿ ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅವರು ಕೂಡ ಡಬಲ್ ಆಗಿದೆ ಅಲ್ಲಿ ಪೆಟ್ರೋಲ್ ಆಯಿಲ್ ರೇಟು. ಅಂದರೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕದ ಅಷ್ಟಷ್ಟೇ ಏರಿಕೆಯನ್ನು ನೋಡಿದ್ರೆ. ಕೆಲವು ಕಠಿಣ ನಿಯಮಗಳನ್ನು ಘೋಷಣೆ ಮಾಡಿದ್ದಾರೆ ಫಿಲಿಪೈನ್ಸ್ನಲ್ಲಿ. ಒಂದಷ್ಟು ಲಿಮಿಟೆಡ್ ಬಸ್ಗಳು ಓಡಬೇಕು, ವಾಹನಗಳ ಬಳಕೆಗೆ ಕಂಡೀಷನ್ಸ್ ತುಂಬ ಹಾಕಿದ್ದಾರೆ, ವಾರಕ್ಕೆ 4 ದಿನ ಮಾತ್ರ ಕೆಲಸ,
ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಗಬೇಕು. ಸದ್ಯಕ್ಕೆ ವಿಮಾನಗಳು ಒಂದು ಹಾರಾಡ್ತಾ ಇದ್ದಾವೆ, ಮುಂದಿನ ದಿನಗಳಲ್ಲಿ ಅದು ಕೂಡ ಕಷ್ಟ ಅನ್ನೋ ಪರಿಸ್ಥಿತಿ ಫಿಲಿಪೈನ್ಸ್ನಲ್ಲಿದೆ. ಎಮರ್ಜೆನ್ಸಿ ಸರ್ವಿಸ್ ಹಾಸ್ಪಿಟಲ್ ಅಂಥವು ನಡೀತಾ ಇರ್ತಾವಂತೆ, ಶಾಲೆ ಕಾಲೇಜುಗಳು ನಡೀತಾವಂತೆ, ಆಫೀಸ್ಗಳಿಲ್ಲ, 4 ದಿವಸ ಮಾತ್ರ ಆಗಬೇಕು. ಮಾರ್ಕೋಸ್ ಯುದ್ಧ ಶುರುವಾದ ನಂತರ ಎಮರ್ಜೆನ್ಸಿ ಘೋಷಿಸಿದ ಮೊಟ್ಟ ಮೊದಲ ದೇಶ ಫಿಲಿಪೀನ್ಸ್. ಯಾವ ದೇಶದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಅನೇಕ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬಳಕೆಗೆ ರಿಸ್ಟ್ರಿಕ್ಷನ್ಗಳನ್ನು ಹಾಕಿದ್ದಾರೆ. ಇವತ್ತು ಬೆಳಗ್ಗೆ ಒಂದು ಪೇಪರ್ ಓದ್ತಾ ಇದೆ, ಅರ್ಧ ಪೇಜ್ ಯಾವ ದೇಶದಲ್ಲಿ ಏನೇನು ಮಾಡಿದ್ದಾರೆ ಅಂತ, ಅರ್ಧ ಪುಟಗಳ ವರದಿ ಇದೆ ಒಂದು ಪೇಪರ್ನಲ್ಲಿ. ಭಾರತದಲ್ಲಿನ ಪರಿಸ್ಥಿತಿ ಏನು? ಭಾರತ ಸರ್ಕಾರ ಈಗಲೂ ಹೇಳ್ತಾ ಇದೆ, ಪೆಟ್ರೋಲು ಡೀಸೆಲ್ಲು ಸಫಿಷಿಯೆಂಟ್ ಸ್ಟಾಕ್ ಇದೆ, ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ. ಗೃಹ ಬಳಕೆಯ LPG ಸಿಲಿಂಡರು ಏನೂ ತೊಂದರೆ ಇಲ್ಲ. PNG ಕನೆಕ್ಷನ್ನು ಜಾಸ್ತಿ ಮಾಡ್ತಾನೇ ಇದ್ದೀವಿ ನಾವು, ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಆಗಿರೋದು ಕಮರ್ಷಿಯಲ್ ಸಿಲಿಂಡರ್ಗೆ ಮಾತ್ರ. ಅದನ್ನು ಕೂಡ ಸರಿ ಮಾಡುವ ಪ್ರಯತ್ನದಲ್ಲಿ ಸರ್ಕಾರ ಇದೆ. ಈ ವಿಷಯವನ್ನು ಚರ್ಚಿಸುವುದಕ್ಕೆ ಇವತ್ತು ಸರ್ವಪಕ್ಷಗಳ ಸಭೆ ಕರೆಯಲಾಗಿತ್ತು. ಆಲ್ ಪಾರ್ಟಿ ಮೀಟಿಂಗ್ ಅಂತ ಹೇಳ್ತೀವಿ. ವಿಪಕ್ಷಗಳ ನಾಯಕರುಗಳನ್ನೂ ಕರೆದು ಪರಿಸ್ಥಿತಿಯನ್ನು ಅವರೆದುರಿಗೆ ವಿವರಿಸಿ, ಅವರ ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳಿಗೆ ಉತ್ತರಿಸಿ, ಕಠಿಣ ಪರಿಸ್ಥಿತಿ ಇದೆ, ಈ ಪರಿಸ್ಥಿತಿಯಿಂದ ಪಾರಾಗೋದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಸರ್ಕಾರ ಹೇಳುವ ಪದ್ಧತಿ. ಅದಕ್ಕೆ ಸರ್ವಪಕ್ಷಗಳ ಸಭೆ ಕರೀತಾರೆ. ಫೋಟೋ ನೋಡ್ತಾ ಇದ್ದೀರಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆ. ಅಮಿತ್ ಶಾ ಅವರಿದ್ದರು, ಕೇಂದ್ರ ಗೃಹ ಸಚಿವರು, ಜೈಶಂಕರ್ ಇದ್ದರು, ವಿದೇಶಾಂಗ ಸಚಿವರು, ವಿಕ್ರಮ್ ಮಿಸ್ರಿ ವಿದೇಶಾಂಗ ಕಾರ್ಯದರ್ಶಿ ಇದ್ದರು, ಹರ್ದೀಪ್ ಪುರಿ ಪೆಟ್ರೋಲಿಯಂ ಖಾತೆ ಸಚಿವರಿದ್ದರು, ಕಿರಣ್ ರಿಜಿಜು ಕೇಂದ್ರ ಸಚಿವರು, ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ, ಕುಮಾರಸ್ವಾಮಿ ಅವರಿದ್ದರು, ಅಸಾದುದ್ದೀನ್ ಓವೈಸಿ ಬಂದಿದ್ದರು ವಿಪಕ್ಷಗಳ ಪಟ್ಟಿಯಲ್ಲಿ. ಅಸಾದುದ್ದೀನ್ ಓವೈಸಿ, ತಾರಿಕ್ ಅನ್ವರ್ ಕಾಂಗ್ರೆಸ್ನಿಂದ, ಮುಕುಲ್ ವಾಸ್ನಿಕ್ ಕಾಂಗ್ರೆಸ್ನಿಂದ, ಸಸ್ಮಿತ್ ಪಾತ್ರ BJDಯಿಂದ, ಲಲನ್ ಸಿಂಗ್ JDUನಿಂದ, ಜಾನ್ ಬ್ರಿಟ್ಟಾ CPIMನಿಂದ, ಧರ್ಮೇಂದ್ರ ಯಾದವ್ ಸಮಾಜವಾದಿ ಪಾರ್ಟಿಯಿಂದ. ಇಷ್ಟ ಜನ ನಾಯಕರುಗಳು ಬಂದಿತು. ಏನು ಈ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಸರ್ಕಾರ ಹೇಳಿದ್ದರ ಸಾರಾಂಶ ಏನು? ತೈಲ ಅಭಾವ ಇಲ್ಲ, ಎಲ್ಲ ದೇಶಗಳ ಜೊತೆಗೆ ಸಂಪರ್ಕದಲ್ಲಿದ್ದೀವಿ, ಆದಷ್ಟು ಬೇಗ ಇನ್ನಷ್ಟು ಹಡಗುಗಳು ತೈಲ ತಗೊಂಡು ಭಾರತಕ್ಕೆ ಬರ್ತವೆ, ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ನಮ್ಮ ಹತ್ರ ಸಂಗ್ರಹ ಇದೆ, ರಾಜ್ಯ ಸರ್ಕಾರಗಳ ಜೊತೆಗೆ ಸಂಪರ್ಕದಲ್ಲಿದ್ದೀವಿ, ಯಾವುದೇ ತೊಂದರೆ ಆಗೋದಿಲ್ಲ, ವಿದೇಶದಲ್ಲಿರುವ ಭಾರತೀಯರ ರಕ್ಷಣೆಗೆ ಆದ್ಯತೆ. ಇದು ಕೇಂದ್ರ ಸರ್ಕಾರ ವಿಪಕ್ಷಗಳನ್ನು ಪ್ರತಿನಿಧಿಸಿ ಬಂದಿದ್ದ ನಾಯಕರುಗಳಿಗೆ ಹೇಳಿದಂಥ ಮಾತಿವತ್ತು ಸರ್ವಪಕ್ಷ ಸಭೆಯಲ್ಲಿ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೋಗಲಿಲ್ಲ ಇವತ್ತಿನ ಸಭೆಗೆ. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಭೆಗೆ ಹೋಗಲಿಲ್ಲ. ಕಿರಣ್ ರಿಜಿಜು ಅವರು ಹೇಳಿದ್ರು, ಎಲ್ಲ ಪಕ್ಷಗಳ ಒಗ್ಗಟ್ಟಿನಿಂದ ಪರಿಸ್ಥಿತಿ ಎದುರಿಸುವ ನಿರ್ಧಾರ ಮಾಡಿದ್ದೀವಿ, ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳನ್ನು ವಿರೋಧ ಪಕ್ಷಗಳಿಗೆ ಹೇಳಿದ್ದೀವಿ, ವಿರೋಧ ಪಕ್ಷಗಳ ಕೇಳಿದ ಪ್ರಶ್ನೆಗಳಿಗೆಲ್ಲ ಸರ್ಕಾರ ಉತ್ತರ ಕೊಟ್ಟಿದೆ, ತೈಲದ ವಿಷಯದಲ್ಲಿ ಭಾರತದ ಸ್ಥಿತಿ ಸುಭದ್ರವಾಗಿದೆ ಅಂತ ಕಿರಣ್ ರಿಜಿಜು ಅವರು ಆ ನಂತರ ಹೇಳಿಕೆಯನ್ನು ಕೊಟ್ಟರು. ಸಂಜಯ್ ರಾವತ್, ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ನಾಯಕ, ಅವ್ರು ಹೇಳೋದು ನಮ್ಮ ಫೈಟ್ ಇರೋದೇ BJPಯ ಜೊತೆಗೆ, ಅವ್ರ ಜೊತೆ ಕೂತ್ಕೊಂಡು ಏನು ಮೀಟಿಂಗ್ ಮಾಡೋದು ಅಂತ. ಮೋದಿ ಸರ್ವಪಕ್ಷ ಸಭೆಗೆ ಬಂದರೆ ಅವ್ರ ಜೊತೆ ಮಾತಾಡ್ತೀವಿ. ಈ ಜಾಗತಿಕ ಬಿಕ್ಕಟ್ಟಿನಲ್ಲಿ ಭಾರತದ ಪಾತ್ರ ಏನಾಗಿದೆ? ಪಾಕಿಸ್ತಾನದಂಥ ದೇಶ ಯುದ್ಧದ ವಿಷಯದಲ್ಲಿ ಖಚಿತ ನಿಲುವಿಗೆ ಬಂದಿದೆ. ನರೇಂದ್ರ ಮೋದಿ ಅವರನ್ನು ಟ್ರಂಪ್ ಮೂರ್ಖರನ್ನಾಗಿಸುತ್ತಿದ್ದಾರೆ ಅಂತ ಸಂಜಯ್ ರಾವತ್ರ ಸ್ಟೇಟ್ಮೆಂಟು. ಈ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾ ಇರುವ ವಿಷಯ ಕೂಡ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಗೆ ಬಂತಂತೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಈ ಯುದ್ಧ ನಿಲ್ಲುತ್ತಾ ಅಂತ. ಹಾಗಾದಾಗ ವಿಪಕ್ಷಗಳು ಸಹಜವಾಗಿ ತುಂಬ ಜನ ಪ್ರಶ್ನೆ ಕೇಳ್ತಾರೆ, ಅದೇನು ರೀ ಪಾಕಿಸ್ತಾನದವ್ರು ಕೂತ್ಕೊಂಡು ಮಾತುಕತೆ ಮಾಡಬೇಕಾ, ಭಾರತಕ್ಕೇನಾಗಿತ್ತು ಅಂತ ಎಸ್ ಜೈಶಂಕರ್ ನಮ್ಮ ವಿದೇಶಾಂಗ ಸಚಿವರ ಎದುರು ವಿಪಕ್ಷಗಳ ಕೆಲವು ನಾಯಕರು ಈ ಪ್ರಶ್ನೆ ಕೇಳಿದ್ರಂತೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಯುದ್ಧ ನಿಲ್ಲುತ್ತೆ, ಮಾತುಕತೆ ನಡೆಯುತ್ತೆ ಅಂದರೆ ಏನರ್ಥ, ಭಾರತಕ್ಕೆ ಯಾಕೆ ಇದಾಗೋದಿಲ್ಲ ಅಂತ ಕೇಳಿದಾಗ ನಾವು ದಲ್ಲಾಳಿ ಕೆಲಸ ಮಾಡೋದಿಲ್ಲ ಅಂತ ಜೈಶಂಕರ್ ಅವರು ಹೇಳಿದ್ರಂತೆ. ಅದರ ಅರ್ಥ ಏನು ಗೊತ್ತಿಲ್ಲ ನಮಗೆ, ಸರ್ವಪಕ್ಷ ಸಭೆಯಿಂದ ಬಂದಂಥ ಮಾಹಿತಿದು, ನಾವು ದಲ್ಲಾಳಿ ಕೆಲಸ ಮಾಡೋದಿಲ್ಲ ಅಂತ ಎಸ್ ಜೈಶಂಕರ್ ಅವರು ಸರ್ವಪಕ್ಷ ಸಭೆಯಲ್ಲಿ ವಿಪಕ್ಷಗಳ ನಾಯಕರಿಗೆ ಹೇಳಿದ್ರಂತೆ. ಸುಗತ್ ರಾಯ್ ತೃಣಮೂಲ ಕಾಂಗ್ರೆಸ್ಸಿನ ಸಂಸದರು ಹೇಳಿದ್ರು, ನಾವು ಹೋರಾಟ ಮಾಡ್ತಾ ಇರೋದೇ BJP ವಿರುದ್ಧ, BJP ಜೊತೆ ಕೂತ್ಕೊಂಡು ಮಾತುಕತೆ ಮಾಡೋದಕ್ಕಾಗತ್ತಾ, ನಾವು ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ. ಇನ್ನು
ಕೇಂದ್ರ ಸರ್ಕಾರ ಮತ್ತು ಮನವಿ ಮಾಡಿಕೊಳ್ತಾನೇ ಇದೆ. ಪೆಟ್ರೋಲು ಡೀಸೆಲ್ಲಿಗೆ ಕೊರತೆ ಇಲ್ಲ ದೇಶದಲ್ಲಿ. ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತ್ಕೋಬೇಡಿ, ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ ಅಂತ ಸುಜಾತಾ ಶರ್ಮಾ ಅವರು ಮಾತಾಡಿದ್ದಾರೆ. ಪೆಟ್ರೋಲಿಯಂ ಸಚಿವಾಲಯದ ಕಮಿಷನರ್ ಅವರು, ಕೇಳಿಸ್ಕೊಳ್ಳಿ. वासियों को बताना चाहती हूं कि हमारे पास लगभग सालाना 26 करोड़ टन कच्चे तेल को रिफाइन करने की कैपेसिटी उपलब्ध है और ये मैं इसलिए बताना चाहती हूं क्योंकि पिछले 2 दिनों से हमने देखा है कि कई सारे क्षेत्रों में रिटेल आउटलेट्स या पेट्रोल पंप के बाहर लाइन देखी गई है और पैनिक बाइंग भी ऑब्जर्व की गई है। मैं देशवासियों को विश्वास दिलाना चाहती हूं कि हमारे पास पेट्रोल और डीजल पर्याप्त मात्रा में उपलब्ध है। कहीं पर भी किसी पेट्रोल पंप पर कोई कमी नहीं है। पेट्रोल पंप को सप्लाई करने वाले टर्मिनल्स पर भी पर्याप्त मात्रा में उपलब्ध है। इसलिए अफवाहों पर विश्वास न करें और पैनिक बाइंग से बचें। ಇಷ್ಟೊಂದು ಮಾಡಿ ಉಪಕಾರ ಮಾಡೋಣ ಅಷ್ಟೇ, ಪುಣ್ಯ ಬರುತ್ತೆ ನಿಮಗೆ. ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ. ಇಫ್ ಯು ಕಾಂಟ್ ಬಿ ಅ ಪಾರ್ಟ್ ಆಫ್ ಸೊಲ್ಯೂಷನ್, ಡೋಂಟ್ ಬಿ ಅ ಪಾರ್ಟ್ ಆಫ್ ಪ್ರಾಬ್ಲಮ್. ಪರಿಹಾರದ ಭಾಗವಾಗಿರೋದಕ್ಕಾಗೋದಿಲ್ಲ ಅಂದರೆ ತೆಪ್ಪಗಿರೋಣ, ಸಮಸ್ಯೆಯ ಭಾಗ ಆಗೋದು ಬೇಡ. ನಾವು ಮಾಡುವ ಒಂದೊಂದು ಲೀಟರ್ ಪ್ಯಾನಿಕ್ ಬೈಯಿಂಗ್ ಕೂಡ ದೇಶಕ್ಕೆ ಸಮಸ್ಯೆ ಮಾಡುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.